ಸ್ಕೂಲ್ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಬಜೆಟ್ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಿಸಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಒತ್ತಾಯ. ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಬೇಕು. ಬಹುದಿನಗಳ ಬೇಡಿಕೆಯಾದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯಾಗಬೇಕೆಂದು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರ್ ಮಾತನಾಡಿ, ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡುತ್ತೇವೆ ಎಂದು ಸುಳ್ಳು ಹೇಳುತ್ತಾ ಬಹುಕಾಲ ಹರಣ ಮಾಡಿದ್ದು ಸಾಕು. ಪ್ರಸ್ತುತ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಭಾಗದ ಮಂತ್ರಿಗಳು, ಶಾಸಕರು ಗಟ್ಟಿ ಧ್ವನಿ ಎತ್ತಬೇಕು. ಈಗಲೂ ಸಹ ಸುಳ್ಳು ಹೇಳಿಕೆ ಮುಂದುವರೆದರೆ ಬರುವ ಚುನಾವಣೆಯಲ್ಲಿ ಶಾಸಕರ ವಿರುದ್ಧವಾಗಿ ಜನ ಆಕ್ರೋಶಗೊಂಡು ಮತದಾನದ ಮೂಲಕ ಸುಳ್ಳುಗಾರರಿಗೆ ತಕ್ಕ ಪಾಠ ಕಲಿಸುವ ಸಮಯ ಸಮೀಪಿಸಲಿದೆ ಎಂದು ಆಕ್ರೋಶ ಹೊರಹಾಕಿದರು. ಇವತ್ತು ಎಲ್ಲ ಮಾಧ್ಯಮಕ್ಕೆ ನಮಸ್ಕರಿಸ್ತಾ, ಇವತ್ತು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ಮಾಡೋದು ಉದ್ದೇಶ ಇಷ್ಟ. ಕಳೆದ 30 ವರ್ಷದಿಂದ ನಾವು ಈ ಭಾಗದ ಜನ ಚಿಕ್ಕೋಡಿ ಜಿಲ್ಲಾ ಬೇಕಂತ 30 ವರ್ಷದಿಂದ ಹೋರಾಟ ನಡೆದೈತಿ. ಈ ಭಾಗದ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಮಾಡ್ತೇವೆ ಅಂತ ಹೇಳ್ಕೊತ ಹೊಂಟಿದ್ದಾರು. ಆದರೆ ಇವತ್ತಿನವರೆಗೂ ಮಾಡೋಕ್ಕೆ ತಯಾರಿಲ್ಲ. ಪ್ರತಿ ಸಲ ಅಧಿವೇಶನ ಸಂದರ್ಭದಾಗ ನಾವು ಇಲ್ಲಿ ನಿರಂತರವಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ಹೋರಾಟ ಮಾಡ್ಕೊತ ಬಂದೀವಿ, ಒತ್ತಡ ಹಾಕೋತ ಬಂದೀವಿ. ಜನಪ್ರತಿನಿಧಿಗಳು ಒತ್ತಡ ಹಾಕೋದಾಗಲಿ, ಅಧಿವೇಶನದಾಗ ನೀವು ಮಾತಾಡ್ರಿ, ಧ್ವನಿ ಎತ್ತಿರಿ, ನೀವು ಕೇಳ್ರಿ, ಈ ಭಾಗದ ಬೇಡಿಕೆ ಇಡ್ರಿ, ಮಾಡ್ರಿ ಅಂತಲೂ ಮಾಡ್ಕೊತ ಬಂದೆವು. ಆದ್ರೂ ಸರ್ಕಾರಗಳ ನಾವು ಮಾಡ್ತೇವೆ, ಸಭೆ ಕರಿತೇವೆ, ಶಾಸಕರ ಎಲ್ಲರೂ ಕೇಳ್ತೇವೆ, ಆಮೇಲೆ ಮಾಡ್ತೇವೆ ಅಂತ ಹೇಳ್ಕೊತ ಹೋಗ್ತಾರೆ. ಹೊರತಾಗಿ ಅವ್ರಿಗೆ ಜಿಲ್ಲಾ ಮಾಡೋಕ್ಕೆ ತಯಾರಿಲ್ಲ. ನಂತರ ಕೇಂದ್ರ ಸರ್ಕಾರ ಕೂಡ ಒಂದು ಗೈಡ್ಲೈನ್ ಕೊಟ್ಟಿರುತ್ತೆ. ಡಿಸೆಂಬರ್ 31 ನೀವು ವಿಂಗಡಣೆ ಮತ್ತೊಂದು ನೀವು ಮಾಡೋದ್ರೆ ಮಾಡ್ಬೋದು. ಆದರೂ ಸರ್ಕಾರ ಆ ಸುತ್ತೋಲೆಗೆ ನಿರ್ಲಕ್ಷ್ಯ ತೋರಿತು. ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಸರ್ಕಾರ ಪ್ರತಿನಿಧಿ ಆಗಲಿ, ಸರ್ಕಾರ ಆಗಲಿ, ನಮ್ಮ ಕೇಂದ್ರ ಸರ್ಕಾರ ಗೈಡ್ಲೈನ್ ಕೊಟ್ಟೈತಿ. ನಾವು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ವಿಂಗಡಣೆ ರಾಜ್ಯದಾಗ ವಿಂಗಡಣೆಗಳು ಆಗೋ ಇದ್ದಾವೆ, ಹೋಗೋ ಇದ್ದಾವೆ. ಆ ಸುತ್ತೋಲೆ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಳ್ಳಿಲ್ಲ, ಒಬ್ಬರು ಮಾತಾಡಲಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ಒಬ್ಬರು ಕೂಡ ಆ ಸುತ್ತೋಲೆ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಅದನ್ನು ನಾವು ಖಂಡಿಸ್ತೀವಿ. ಅದನ್ನು ಕಾಟಾಚಾರಕ್ಕೇನೋ ಅನಿಸ್ತೈತಿ. ನಮಗೆ ಮತ್ತೊಂದು ಎಲ್ಲ ಕಡೆ ಏನಪ್ಪ ಅಂದ್ರೆ, ಆ ಸುತ್ತೋಲೆ ಕೇಂದ್ರ ಸರ್ಕಾರ ನಮಗೆ ಆ ವಿಚಾರ ಬೇಡ. ಯಾಕಂದ್ರೆ ಇನ್ನು ಜನಗಣತಿನೂ ಸ್ಟಾರ್ಟ್ ಆಗಿಲ್ಲ. ಸರ್ಕಾರ ಯಾರು ಮಾಧ್ಯಮದವರು, ಹೋರಾಟಗಾರ, ಸರ್ಕಾರಕ್ಕಾಗಲಿ, ಈ ಭಾಗದ ಜನಪ್ರತಿನಿಧಿಗಾಗಲಿ, ಮಂತ್ರಿಗಾಗಲಿ ಪ್ರಶ್ನೆ ಜಿಲ್ಲೆ ವಿಷಯ, ವಿಭಜನೆ ವಿಷಯ ಮಾತಾಡ್ರೆ ಇಲ್ಲ ನಾವು ಮಾಡ್ತೇವೆ, ಸಭೆ ಕರಿತೇವೆ ಅಂತಲೇ ಉತ್ತರ ಕೊಡ್ತಾರೆ. ಹೊರತಾಗಿ ಅದು ಡೆಡ್ಲೈನ್ ಮುಗಿದೈತಿ, ನಮಗೆ ಮಾಡೋಕ್ಕೆ ಅವಕಾಶ ಇಲ್ಲ ಕಾನೂನ್ದಾಗ ಅಂತ ಹೇಳೋದೇ ಇಲ್ಲ ಅವರು. ಅದಕ್ಕೆ ನಾವೇನು ಒತ್ತಾಯ ಮಾಡ್ತೇವೆ ಅಂದರೆ, ಈಗ ನೀವು ಯಾರಾದರೂ ಈಗ ಜಿಲ್ಲಾ ಮಂತ್ರಿಗೆ ನೀವು ನಾಳೆ ಕೇಳ್ರಿ ಪ್ರಶ್ನೆ, ಯಡ್ಡೂರಿಗೆ ಜಾತ್ರೆ ನಡೆದೈತಿ, ಅವ್ರೇನು ಉತ್ತರ ಕೊಡ್ತಾರೋ? ಮಾಡೋನು CM ಕಡೆ ಐತಿ, ಇಲ್ಲಾಂದ್ರೆ ಅವಧಿ ಮುಗ್ದೈತಿ, ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳೋದೇ ಇಲ್ಲ ಅವರು. ಅದಕ್ಕಾಗಿ ನಾವೇನು ಒತ್ತಾಯ ಮಾಡ್ತೇವೆ, ಈಗ ನಾಳೆ 6 ತಾರೀಕೇನು ಕರ್ನಾಟಕ ಸರ್ಕಾರ ಬಜೆಟ್ ನಡೆದಿತ್ತಲ್ಲ, ಆ ಬಜೆಟ್ದಾಗ ಬೆಳಗಾವಿ
ಜಿಲ್ಲೆ ಬೇಡಿಕೆ ಏನಪ್ಪ ಅಂದ್ರೆ ಈ ಜನರ ನಿರೀಕ್ಷೆ ಏನಂದ್ರೆ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು. ಮೊದಲೇ ಬೇರೆ ಬೇರೆ ನೀರಾವರಿ ವಿಷಯ ಇರ್ಬೋದು, ರಸ್ತೆ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳು ಸರ್ಕಾರ ಮುಂದೆ ಪ್ರಸ್ತಾವನೆ ಇಲ್ಲ. ಬಜೆಟ್ ನಿರೀಕ್ಷೆ ಬಜೆಟ್ ಬಗ್ಗೆ ಭಾಗದ ಬೆಳಗಾವಿ ಜನ ನಿರೀಕ್ಷೆ ಏನು ಮಾಡಪ್ಪ ಇತ್ತಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು. ವಿಭಜನೆ ಆಗಿ ಚಿಕ್ಕೋಡಿ ಮತ್ತೊಂದು ಜಿಲ್ಲೆ ಆಗಬೇಕಂತ ಈ ಬಜೆಟ್ ಒಳಗೆ ನಿರೀಕ್ಷೆ ಮಾಡೋದೈತಿ ಜನ. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ನಾಳೆ ನಡೆಯುವಂಥ ಬಜೆಟ್ದಾಗ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ನಾವು ಇವತ್ತಿನ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಒತ್ತಾಯನ ಮಾಡ್ತೀವಿ. ನೀವು ಈ ಸಲ ಬಜೆಟ್ದಾಗ ಮಾಡೋಕೆ ಬೇಕು. ಮಾಡಲಿಲ್ಲ ಅಂದ್ರೆ ನಾವು ಸರ್ಕಾರ ವಿರುದ್ಧವಾಗಿ ಈ ಭಾಗದ ಜನಪ್ರತಿನಿಧಿ ವಿರುದ್ಧವಾಗಿ ನಿರಂತರವಾಗಿ ಧರಣಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗ ಸಾಕಾಗಿತ್ತು. ಅದು 30 ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ಬಂದೀವಿ. ಜನ ಎಷ್ಟು ಅಂತ ಸಹಿಸ್ಕೋಕೆ ಸಾಧ್ಯ ಐತಿ. ಒಂದು ದಂಗೆ ಇರುವಂಥ ಸಂದರ್ಭ ಪರಿಸ್ಥಿತಿ ಬಂದರೆ ಬರ್ಬೋದು. ಮೊನ್ನೆ ಧಾರವಾಡದಾಗ ನೀವು ನೋಡ್ರಿ, ಯುವಕರ ಯಾವ ಪರಿಸ್ಥಿತಿ, ಯಾವ ದಿಕ್ಕಿಗೆ ಹೋರಾಟ ಹೊಂಟಿತ್ತು. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಇಷ್ಟೇ ಮಾಡ್ತೀವಿ. ನಮ್ಮನ್ನ ಇದು ಮಾಡಬೇಡ್ರಿ. 30 ವರ್ಷದಿಂದ ನೀವು ನಮ್ಮ ಬೇಡಿಕೆ ನಿರ್ಲಕ್ಷ್ಯ ಮಾಡಿದ್ದೀರಿ. ಇನ್ನು ಮುಂದೆ ಮಾಡ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗದ ಜನ ಉತ್ತರ ಕೊಡುವಂಥದ್ದು ಆಗ್ತೈತಿ. ನಾಳೆ 28ಕ್ಕೆ ಬರುವಂಥ 20 ಚುನಾವಣೆಗೆ ನಾವು ಉತ್ತರ ಕೊಡಬೇಕಾಗ್ತೈತಿ. ಈ ವಿಶೇಷವಾಗಿ ನಮ್ಮ ಶಾಸಕರ ವಿರುದ್ಧವಾಗಿ ನಾವು ಒಂದು ಪಡೆ ಕಟ್ಕೊಂಡು ಈ ಭಾಗದ ಶಾಸಕರ ವಿರುದ್ಧವಾಗಿ ನಾವು ಮನೆ ಹಳ್ಳಿ ಹೋಗಿ ಅವ್ರ ವಿರುದ್ಧವಾಗಿ ಪ್ರಚಾರ ಮಾಡಬೇಕಾಗ್ತೈತಿ. ನೀವು ಎಚ್ಚರಿಸ್ಕೊಳ್ಬೇಕು. ಈ ಭಾಗದ ಶಾಸಕರ MLC ಆಗಲಿ ನೀವು ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ, ನಾಳೆ ಬಜೆಟ್ದಾಗ ನೀವು ಕೇಳಲಿಲ್ಲ ಅಂದ್ರೆ ಮುಂದೊಂದು ದಿವಸ ನಾವು ನಿಮ್ಮ ವಿರುದ್ಧವಾಗಿ ಈ ಭಾಗದಾಗ ನಿಮ್ಮ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತೈತಿ. ತಕ್ಷಣ ಎಚ್ಚರಿಸ್ಕೊಂಡು ನಾಳೆ ಬರುವಂಥ ಬಜೆಟ್ದಾಗ ನೀವು ಬಜೆಟ್ದಾಗ ನೀವು ಜಿಲ್ಲಾ ಕೇಳುವಂಥದ್ದಾಗಬೇಕು. ಸರ್ಕಾರ ಕೂಡ ಜಿಲ್ಲಾ ಮಾಡುವಂಥದ್ದಾಗಬೇಕು. ಇನ್ನು ಮುಂದೆ ಸಾಕಾಗೈತಿ. ಇದೇ ರೀತಿ ನೀವು ಮುಂದೆ ನಾವು ತೆಲಂಗಾಣ ಮತ್ತೊಂದು ಮಾದರಿಯಾಗಿ ಇಲ್ಲಿ ನೋಡಬೇಕಾಗ್ತೈತಿ. ಈ ಸರ್ಕಾರಕ್ಕೆ ಹೇಳೋದಿಷ್ಟ, ನೀವು ಆದಷ್ಟು ಬೇಗ ಈ ಭಾಗದ ಬೇಡಿಕೆ ಐತಿ ಜಿಲ್ಲಾ ಆಗ್ಲಂತ ಈ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಒತ್ತಾಯ ಅಂತ ಮಾಡುವಂಥ ಕೆಲಸ ಮಾಡ್ತೀವಿ. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ, ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಚಿಕ್ಕೋಡಿಯ RD ಮೈದಾನದಲ್ಲಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಮಾಡುವುದು ಮೊದಲನೇ ಕಾರ್ಯವೆಂದು ಹೇಳಿದರು. ಈಗ 3 ವರ್ಷ ಕಳೆದರೂ ಜಿಲ್ಲೆಯ ಎಲ್ಲ ಶಾಸಕರ ಸಭೆ ಮಾಡುತ್ತೇವೆ ಎಂದು ಪದೇ ಸುಳ್ಳು ಹೇಳುತ್ತಿದ್ದೀರಿ. ನುಡಿದಂತೆ ನಡೆಯುವ ಸರ್ಕಾರ ಆಗಿದ್ದೇ ಆದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಿಸಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಎಂದು ಹೇಳಿದರು. ಈಗ ರಿಪೀಟ್ ಅದನ್ನೇ ಹೇಳೋದು, 30 ವರ್ಷದಿಂದ ಹೋರಾಟ, ಚಿಕ್ಕೋಡಿ ಜಿಲ್ಲಾ ಆಗಬೇಕು, ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು, ಪ್ರತಿ ಸಲ ಅದು ಹೇಳೋದು ಆಗೈತಿ. ಕರ್ನಾಟಕ ರಾಜ್ಯದಾಗ ಇಷ್ಟು ದೊಡ್ಡ ಜಿಲ್ಲೆ ಬೆಳಗಾವಿ ಇದ್ರೂ ಸುದ್ದ ಅದನ್ನ ವಿಭಜನೆ ಮಾಡೋಕ್ಕೆ ಯಾರ ಕೈಲಿನೂ ಆಗಕ್ಕೆ ಇರಲ್ಲ. ಮತ್ತು ಆಗುಲ್ಲಂತೂ ಯಾರೂ ಹೇಳೋದಿಲ್ಲ. ಯಾವ ಸರ್ಕಾರ ಬರ್ತಾವೆ ಪ್ರತಿಯೊಂದು ಸರ್ಕಾರದವ್ರು ಹೇಳ್ತಾರೆ, ಚುನಾವಣೆಗೆ ಮುಂಚೆ ಹೇಳ್ತಾರೆ ನಮ್ಮ ಸರ್ಕಾರ ಬಂತಂದ್ರೆ ನಾವು ಜಿಲ್ಲಾ ಮಾಡ್ತೀವಿ, ನಮ್ಮ ಸರ್ಕಾರ ಬಂತಂದ್ರೆ ಜಿಲ್ಲಾ ಮಾಡ್ತೀವಿ. ಅದಕ್ಕಂತ ಕಾಂಗ್ರೆಸ್ ಸರ್ಕಾರ ಏನೈತಿ ಇಲ್ಲಿ RD ಗ್ರೌಂಡ್ದಾಗ ಸ್ಪಷ್ಟವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ರಿಗೆ ಮೊದಲನೇ ಕೆಲಸ ನಮ್ಮ ಸರ್ಕಾರ ಬಂದ ಕೂಡಲೇ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು ಅಂತೇಳಿ. ಇವ್ರು ಚುನಾವಣೆಗಿಂತ ಪೈಲ ವೋಟ್ ಸಲುವಾಗಿ ಇವರು ಈ ನಮ್ಮನೆ ಮಾತಾಡ್ತಾರೆ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋ ಸರ್ಕಾರ. ನಾವು ಭಾಳ ಖುಷಿ ಇದ್ದು 2 ವರ್ಷ ಆಯ್ತು ಸರ್ಕಾರ ನುಡಿದಂತೆ ನಡೆಯೋ ಸರ್ಕಾರ ಅಂತೇಳಿ ನಮಗೊಂದು ಹೆಮ್ಮೆ ಇತ್ತು. ಈಗ ನಮ್ಗೆ ನಾಚಿಕೆ ಬರೋಕೆ ಈಗ ನುಡಿದಂತೆ ನಡೆಯೋ ಸರ್ಕಾರ, ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಸುಳ್ಳು ಸರ್ಕಾರ. ಸುಳ್ಳು ಜನಪ್ರತಿನಿಧಿಗಳು ಎಲ್ಲ ಸುಳ್ಳು ಹೇಳ್ತಾರೆ ಅನ್ನೋದು ಉದಾಹರಣೆ ನಮ್ಮದು ಒಂದು ಇಡೀ ರಾಜ್ಯದಾಗ 108 ಉದಾಹರಣೆಗಳು ನಿಮಗೆ ಬೇಡ. ಚಿಕ್ಕೋಡಿ ಜನತೆನ ಕೇಳ್ರಿ ನೀವು.
ಸುಳ್ಳು ಹೇಳುವ ಸರ್ಕಾರವನ್ನು ಸಾಬೀತಾಗ್ತೈತಿ. ಯಾಕಂದ್ರೆ ಬಹಿರಂಗವಾಗಿ ಗ್ರೌಂಡ್ದಾಗ ಆರ್ ಡಿ ಗ್ರೌಂಡ್ದಾಗ ಸ್ಪಷ್ಟವಾಗಿ ಹೇಳಿದಾರಕ್ಕೆ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ ಅಂತೇಳಿ. ಅಂದರೆ ಇವ್ರು ಸುಳ್ಳು ಹೇಳ್ತಾರೆ, ಅದು ಸಾಬೀತಾಗ್ತದೆ ಪ್ರೂಫ್. ಮತ್ತೆ ನೀವು ಎಷ್ಟು ಮತ್ತು ಹಾಕಿದ ಎಷ್ಟು ಸುಳ್ಳು ಹೇಳ್ತಾರೆ ಅದು ವಿಷಯ ಬೇರೆ ಅದ. ಈ ಪಂಚ ಯೋಜನೆಗಳು ಏನಾಗ್ತದೋ ಅದು ನಿಮ್ಗೆ ಗೊತ್ತೈತಿ, ನಿರುದ್ಯೋಗಿ ಸಮಸ್ಯೆ ನಿಮ್ಗೆ ಗೊತ್ತೈತಿ, ರೈತರ ಹೋರಾಟ ಗೊತ್ತೈತಿ, ನೀರಾವರಿ ಗೊತ್ತೈತಿ, ರಸ್ತೆಗಳು ನೋಡಿದ್ದೀರಿ. ನೀವು ನುಸ್ತಾಗ ಗ್ಯಾರಂಟಿ ಬೆನ್ನು ಹತ್ತಿರ ಆಗೋದಿಲ್ಲ ರೀ. ಗ್ಯಾರಂಟಿ ಸಂಗಡ ಇತರ ಕೆಲಸಗಳನ್ನು ಮಾಡಬೇಕಲ್ಲ. ನೀವು ಗ್ಯಾರಂಟಿ ಮಾಡಿದ್ದೇನೈತಿ ಅದಕ್ಕೆ ವಿರೋಧ ಇಲ್ಲ, ನಮ್ಮದು ಸಪೋರ್ಟ್ ಐತಿ. ಆದರೆ ನೀವು ಪೂರ್ವ ತಯಾರಿ ಮಾಡ್ಕೊಂಡು ಮಾಡ್ಬೇಕ್ರಿ. ಈಗ ಜನರಿಗಾಗಿ ಆರಿಸಿದಂಥ ಸರ್ಕಾರದ ಪ್ರಜಾಪ್ರಭುತ್ವದೊಳಗೆ ನಾವು ಆರಿಸಿ ಕೊಟ್ಟು ಅಂತಂದ್ರೆ ಪಾರ್ ಬಿದ್ದಂಗೆ ನೀವು ಎಲ್ಲ ಡಿಕ್ಲೇರ್ ಮಾಡ್ಕೋದು ಹೋಗ್ತೀರಿ. ನೀವು ಯಾರನ್ನ ಕೇಳಿ ಡಿಕ್ಲೇರ್ ಮಾಡಿದ್ರಿ? ನೀವು ಯೋಜನೆಗಳನ್ನ ಯಾರನ್ನ ಕೇಳಿ ಜಾರಿ ತರ್ತೀರಿ? ಇದು ಸಾರ್ವಜನಿಕ ಸರ್ಕಾರ ಹೌದು ಅಲ್ಲೋ? ಯಾರ್ದಾದ್ರೂ ನೀವು ಅಭಿಪ್ರಾಯ ಕೇಳ್ತೀರಿ? ಕೇಳಂಗಿಲ್ಲ. ನೀವು ಮಾಡಿದ್ದ ಮಾಡ್ತೀರಿ. ನೀವು ಯಾರು ಅರ್ಜಿ ಕೊಟ್ಟಿದ್ರು ಇಲ್ಲ. ಅರ್ಜಿ ಕೊಡೋಕತ್ತದು ಅರ್ಜಿಗಳು ಮೂಲೆ ಗುಂಪಾಗಿದ್ದಾವೆ. ನೀರಾವರಿ ಸಲುವಾಗಿ ಅರ್ಜಿ ಕೊಟ್ಟಿದ್ದಾರು, ರೈತರ ಸಮಸ್ಯೆಗಳು ಅರ್ಜಿ ಕೊಟ್ಟಿದ್ದಾವೆ, ರಸ್ತೆಗಳ ಬಗ್ಗೆ ಅರ್ಜಿ ಕೊಟ್ಟಿದ್ದಾರು, ಜಿಲ್ಲಾ ಹೋರಾಟ ಸಲುವಾಗಿ ಅರ್ಜಿ ಕೊಟ್ಟಿದ್ದಾವೆ. ಈಗ ಕೊಟ್ಟಂಥ ಅರ್ಜಿಗಳು ಮೂಲೆ ಗುಂಪಾಗ್ತಾವೆ. ಮತ್ತು ದಿವಸ ಒಂದೊಂದು ಯೋಜನೆಗಳು ತೆಗಿತಾರೆ. ಈ ಯುವಕರು ಏನು ಮಾಡಬೇಕು? ಉದ್ಯೋಗ ಇಲ್ಲ, ಮಹಾರಾಷ್ಟ್ರಕ್ಕೆ ಹೊಂಟಿದ್ದಾರೆ, ವಲಸೆ ಹೊಂಟಿದ್ದಾರೆ, ಉದ್ಯೋಗ ಇಲ್ಲದೆ. ನೀವು ಉದ್ಯೋಗ ಯೋಜನೆ ಮಾಡಿರಿ. ಆರೋಗ್ಯ, ಉದ್ಯೋಗ ಮತ್ತು ಶಿಕ್ಷಣ ಕೊಡ್ರಿ. ಸರ್ಕಾರ ಸಾಲಗಳು ಬಿದ್ದು ಹೊಂಟಿದಾವೆ, ಹಂತಿಲ್ಲ. ಇಲ್ಲೆಲ್ಲ ನಾವು ಅದು ಮಾಡಿದ್ವು ಇದು ಮಾಡಿದ್ವು ಸಾಧನೆಗಳನ್ನು ತೋರಿಸ್ತೀರಿ. ನೀವು ಭಯಂಕರ ಸಾಧನೆಗಳೆಲ್ಲ ಹೇಳ್ತೀರಿ ಜನಪ್ರತಿನಿಧಿಗಳು. ಸರ್ಕಾರ ಸಾಲಿಗೆ ಯಾವಾಗ ಹೋಗಿದ್ದೀರಿ? ಸರ್ಕಾರ ಸಾಲಾಗಿ ಏನು ಪರಿಸ್ಥಿತಿ ಐತಿ ನೋಡಿದ್ದೀರಿ? ರೈತರ ಪರಿಸ್ಥಿತಿ ಏನೈತಿ ನೋಡಿದಿರಿ? ಎಂದು ಮನೆ ಜನಸಂಪರ್ಕ ಸಭೆ ಕರೆದಿರಿ? ಸಾರ್ವಜನಿಕ ತೊಂದರೆಗಳನ್ನ ವಿಚಾರ ಮಾಡಿದಿರಿ? ಇಲ್ಲ. ಅಟ್ಟ ನೀವು ಥೋಡೆ ಮಂದಿ ಇರ್ತೀರಿ, ಅಷ್ಟು ಕೊಡ್ತೀರಿ, ಮುಗಿದೋಗಿ ನಿರ್ಣಯ ತೊಗೊಂಡ್ಬಿಡ್ತೀರಿ. ಬೆಂಗಳೂರದಾಗೂ ಅಲ್ಲೇ ಕೂತು ನಿರ್ಣಯ ತೊಗೊಳಕತ್ತಿದ್ದಾರೆ. ಮಂದಿ ಸಾರ್ವಜನಿಕರ ವಿಚಾರಗಳು ಕೇಳಕ್ಕೆ ತಯಾರಿಲ್ಲ. ಯಾವುದೋ ಒಂದು ಪತ್ರ ಬರೋದಕ್ಕೆ ಸರಿಯಾದ ಇದು ಸುದ್ದಿ ರೆಸ್ಪಾನ್ಸಿಬಲ್ ಸುದ್ದಿ ಸರ್ಕಾರದಿಂದ ಸಿಗೋಂಗಿಲ್ಲ. ಇದರಿಂದ ಏನಾಗ್ತೈತೆ ಅಂದ್ರೆ ನೀವು ಚುನಾವಣೆಗಳು ಆರಿಸಿ ಬರುತ್ತಾನ ನೀವು ಪ್ರಜೆಗಳೇನೈತಿ ನಮ್ಮ ಮತದಾರರ ದೇವರು, ಮತದಾರರ ಪ್ರಭು ಅಂಥೇಳಿ ನೀವು ಮೊದಲು ನಾಟಕ ಮಾಡ್ತೀರಿ. ಆನಂತರ ಈಗ ಹೋಗೋದ ಕಲೆ ನೀವು ದೊಡ್ಡವ್ರು ಆಗ್ತೀರಿ. ಇಲ್ಲಿ ಏನ್ರಿ ಸೇವಕರ ನಾಯಕರು ಆಗ್ತದರು, ನಾಯಕರ ಸೇವಕರು ಆಗ್ತದರು. ಸಾರ್ವಜನಿಕ ತೆರಿಗೆ ಹಣದಿಂದ ಪಗಾರ ತೊಗೊಳ್ಳೋಂಥ ಭತ್ತ ತೊಗೊಳ್ಳೋಂಥ ನೀವು ಜನಪ್ರತಿನಿಧಿಗಳ ನಮ್ಮನ್ನ ನೀವು ಹಾಳಾಕತ್ತಿದ್ದೀರಿ. ಸಾರ್ವಜನಿಕ ತೆರಿಗೆದಿಂದ ನೀವು ಪಗಾರ ತೊಗೋತೀರಿ, ನೀವು ಸೇವಾ ಮಾಡಬೇಕು, ಸಾರ್ವಜನಿಕ ಸೇವಾ ಮಾಡಬೇಕು, ಪಬ್ಲಿಕ್ ಸರ್ವೆಂಟ್ ನೀವು. ಅದಕ್ಕೆ ಲಕ್ಷ್ಯ ಇಲ್ಲ. ನಾವು 30 ವರ್ಷದಿಂದ ಹೋರಾಟ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಏನೈತಿ, ಈ ಬರುವಂಥ ಬಜೆಟ್ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಧ್ವನಿ ಎತ್ತಬೇಕು. ಇಲ್ಲಿ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕು. ಧ್ವನಿ ಎತ್ತಿ ಸರ್ಕಾರಕ್ಕೆ ನೀವು ಬೇಡ್ರಿ, ಜಿದ್ದು ಮಾಡಿ ಬೇಡ್ರಿ, ನಮ್ಗೆ ಬೇಕು, ನಾವು ಕುಡಿಸೋ ಹೇಳಂಗಿಲ್ಲ ಅಂತೇಳಿ ನೀವು ಜಿದ್ದದಿಂದ ಬೇಡ್ರಿ. ಜಿಲ್ಲಾ ಡಿಕ್ಲೇರ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ಬರೋ ದಿವಸದೊಳಗೆ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ, ಭೀಮಪ್ಪ ಗಡಾದ್ ಇವರ ನೇತೃತ್ವದೊಳಗೆ ಕಿತ್ತೂರು ಕರ್ನಾಟಕ, ತೆಲಂಗಾಣ ಮಾದರಿಯೊಳಗೆ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡೋ ಪರಿಸ್ಥಿತಿ ಬರ್ತಿದೆ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅರ್ವಾಮಿಯವರು ಮಾತನಾಡಿ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಈ 3 ಅಂಶಗಳು ರಾಜ್ಯದಲ್ಲಿ ಸಮೃದ್ಧಿ ಆಗಿದ್ದರೆ ರಾಜ್ಯ ಬೆಳವಣಿಗೆಯಾಗಿದೆ ಎಂದು ಹೇಳಬಹುದು. ಬೆಳಗಾವಿ ಜಿಲ್ಲೆ ವಿಶಾಲವಾಗಿದ್ದರಿಂದ ಅನುದಾನ ಕೊರತೆಯಿಂದಾಗಿ ಈ ಭಾಗದಲ್ಲಿ ಶೂನ್ಯ ಅಭಿವೃದ್ಧಿ ಕಾಣುತ್ತಿದೆ. ಕೂಡಲೇ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಆದ್ಯತೆ ದೊರೆಯಲಿದೆ ಎಂದು ಹೇಳಿದರು. ಇವತ್ತು ಮಾಧ್ಯಮದ ಸ್ನೇಹಿತರು ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಸಾಕಷ್ಟು ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಯಾವುದೇ ತಾಲೂಕಾ, ಜಿಲ್ಲೆ, ರಾಜ್ಯಗಳಿರಬಹುದು, ಅಲ್ಲಿ ಮೊಟ್ಟ ಮೊದಲಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವು 2 ಯಾವಾಗ ಕುಂಠಿತ ಆಗ್ತವೆ ಆವಾಗ ಪ್ರತಿಯೊಂದಕ್ಕೂ ಕೂಡ ಹಿನ್ನಡೆ ಆಗ್ತವೆ. ಇದಕ್ಕೆ ಯಾವಾಗ ಹಣಕಾಸಿನ ಕೊರತೆ ಆಗ್ತದೆ ಅಂದರೆ, ಕಳೆದ ಬೇರೆ ಬೇರೆ ರಾಜ್ಯದಲ್ಲಿ 35 ಜಿಲ್ಲೆಗಳಲ್ಲಿ ನಮ್ಮದು ಅತ್ಯಂತ ದೊಡ್ಡ ಜಿಲ್ಲೆ ಇರತಕ್ಕಂಥದ್ದು. ಯಾವುದೇ ಒಂದು ಜಿಲ್ಲೆಗೆ ಅನುದಾನವನ್ನು ಕೊಡಬೇಕಾದ್ರೆ ಇಂತಿಷ್ಟು ಅಂತ ತಿಳ್ಕೊಂಡು ಬಜೆಟ್ ಮಾಡುವಾಗ ಅದನ್ನು ಘೋಷಣೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥವು ಕೇವಲ 3-4 ತಾಲೂಕುಗಳಿಗೆ ಇರ್ತಕ್ಕಂಥ ಅನುದಾನ, ನಮ್ಮದು 15 ತಾಲೂಕುಗಳು ಇರ್ತಕ್ಕಂಥ ಅನುದಾನ. ಇಲ್ಲಿ ಕುಂಠಿತ ಆಗಲಿಕ್ಕೆ ಏನು ಕಾರಣಪ್ಪ ಅಂದ್ರೆ, ವಿಂಗಡಣೆ ಮಾಡುವಂಥ ಸಂದರ್ಭದೊಳಗೆ ಇನ್ನೊಂದು ಕಡೆ 5-5 ಲಕ್ಷ ಬಂದರೆ ನಮ್ಗೆ 50-50 ಸಾವಿರ ಬರ್ತಾಯಿದೆ. ಆ ಹಿನ್ನೆಲೆ ಒಳಗೆ ಯಾಕೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ ಸುಮಾರು 30 ವರ್ಷಗಳಿಂದ ಏನು ಒಂದು ಮಾಡಬೇಕಂತಕ್ಕಂಥ ಕೂಗಿದೆ, ಇದಕ್ಕೆ ಭಾಳಷ್ಟು ಜನ ಹಿಂದಿನ ಹಿರಿಯರು, ನಾಯಕರು ಕೂಡ ಮಾಹಿತಿಯಾಗಿ ಹೋಗಿರ್ತಕ್ಕಂಥ ದಿನಮಾನಗಳು ಬಂದು ನಾವೆಲ್ಲ ನೋಡಿದ್ದೀವಿ ಈಗಾಗಲೇ. ಬಹುಶಃ ಈ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರಗಳಿರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಕೂಡ ನಮಗೆ 30 ವರ್ಷದ ಪಂಗನಾಮನ್ನು ತಿನ್ಸ್ಕೊತ ಹೊಂದಿದ್ದಾರೆ. ಇದು ನಮ್ಮ ತಾಳ್ಮೆನೂ ಕೂಡ ಪರೀಕ್ಷೆ ಮಾಡ್ತಕ್ಕಂಥ ದಿನ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಕಳೆದ 4 ದಿನಗಳ ಹಿಂದೆ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು 5 ವರ್ಷಗಳ ಕಾಲ ಕಾದಿಟ್ರವರು.
ಸುಮಾರು 2.5-3 ಲಕ್ಷ ಈಗಾಗಲೇ ಎಲ್ಲ 33 ಇಲಾಖೆ ಒಳಗೆ ಖಾಲಿ ಹುದ್ದೆಗಳನ್ನು ಉಗ್ರವಾದ ಹೋರಾಟಕ್ಕೆ ಮರುದಿವಸನ ನೀವು ಬಜೆಟ್ದೊಳಗೆ ಘೋಷಣೆ ಮಾಡ್ತೀರಿ ಅಂದ್ರೆ ಬಹುಶಃ ಆ ರೀತಿ ಅಧ್ಯಕ್ಷ ಕಾರ್ಯದರ್ಶಿಯವರು ನಾವು ಕೂಡ ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತಾ ಇದ್ದು ನಾವು ಮನೆ ವಿದ್ಯಾರ್ಥಿಗಳ ಮಾದರಿಯನ್ನು ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಅದರದ್ದು ಮುಖಾಂತರ ವಿದ್ಯಾರ್ಥಿಗಳು ಯಾವ ರೀತಿ ಕೈಗೊಂಡಾಗ ನೀವು ನಿರ್ಣಯವನ್ನು ತಕ್ಷಣ ಎಲ್ಲ ಇಲಾಖೆ ಒಳಗೆ ಅನುಮತಿಯನ್ನು ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಿದಿರಿ. ಮುಂದಿನ ದಿನಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನು ಅಖಂಡ ಜಿಲ್ಲೆಯನ್ನಾಗಿ ಮಾಡೋದ್ರ ಜೊತೆಗೆ ಇದ್ರ ಜೊತೆಗೆ ನೀವು ಗೋಕಾಕು ಮಾಡಿದ್ರು ಕೂಡ ನಮ್ಮದೇನು ತಪ್ಪಿಲ್ಲ. ಆದರೆ ಯಾವುದೇ ಕಾಲಕ್ಕೂ ತಾಲೂಕಾ ಜಿಲ್ಲೆಗಳು ಅತ್ಯಂತ ಸಮೃದ್ಧವಾಗಿರಬೇಕಾದ್ರೆ ಸಾಕಷ್ಟು ಅನುದಾನ ಬೇಕಾಗ್ತಾ ಇದೆ. ಸಾಕಷ್ಟು ಅನುದಾನ ಬೇಕಾಗಬೇಕಾದ್ರೆ ಜಿಲ್ಲೆಯನ್ನು ವಿಭಜಿಸಬೇಕಾಗ್ತಾ ಇದೆ. ಆ ಕಾಲ ಪಕ್ವ ನಾಳೆ ಒಂದೇ ದಿನ ವೇಟಿದೆ. ನಾಳೆ ನಡೀತಕ್ಕಂಥ 6ನೇ ತಾರೀಕದ ಬಜೆಟ್ದೊಳಗೆ ತಾವೇನಾದರೂ ಅದು ಆಗಲಿಲ್ಲಪ್ಪ ಅಂದ್ರೂ ಕೆಲ 10 ದಿವಸದೊಳಗೆ ಒಂದು ಪೂರಕ ಬಜೆಟ್ ಅಂತಕ್ಕಂಥದ್ದು ಮಾಡ್ತೀರಿ. ನೀವೆಲ್ಲ ಬೇಕಾಗಿರ್ತಕ್ಕಂಥ ವಿಷಯ ಇದ್ದರೆ ಪೂರಕ ಬಜೆಟ್ನು ಸಹಿತ ನೀವು ಮಾಡ್ತೀರಿ. ನೀವು ಆ ಪೂರಕ ಬಜೆಟ್ದೊಳಗಾದ್ರೂ ಸಹಿತ ಚಿಕ್ಕೋಡಿ ಜಿಲ್ಲೆಯನ್ನು ನೀವು ಘೋಷಣೆ ಮಾಡೋದು ಆದ್ರೆ ಮುಂದೊಂದು ದಿನ ಉಗ್ರ ಹೋರಾಟಕ್ಕೆ ಅಖಂಡ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಹೊರತುಪಡಿಸಿ ಚಿಕ್ಕೋಡಿಯವರು ಉಗ್ರ ಹೋರಾಟಕ್ಕೆ ಇಳಿದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ದಯಮಾಡಿ ಸಿದ್ದರಾಮಯ್ಯ ಸರ್ಕಾರದವರು ನಿನ್ನೆ ತಾನೇ ನಿಮ್ಮ ಪತ್ರಿಕೆ ಮುಖಾಂತರ ನಾನು ನೋಡಿದೆ, ಇಲ್ಲೇ ಕಮತ್ನೂರು ಮತ್ತು ನಿಡಸೂಚಿ ಗೇಟ್ದೊಳಗೆ ರಸ್ತೆ ಗುಂಡಿಗಳು ಬಿದ್ದಾಗ ಒಬ್ಬ ಜೀವನ ಕೂಡ ಕೊಟ್ಟು ಹೋದ ಪಾಪ, ಗಾಡಿ ಸ್ಕಿಡ್ಡಾಗಿ. ಇಂಥ ಹಲವಾರು ಜೀವಗಳು ಹೊಂಟಿದಾವೆ. ಒಂದು ರಸ್ತೆಗಳಿಲ್ಲ, ಶಿಕ್ಷಣಕ್ಕೆ ಸರಿಯಾಗಿ ವ್ಯವಸ್ಥೆಗಳಿಲ್ಲ. ಇವೆಲ್ಲ ಆಗಬೇಕಾದ್ರೆ ಜಿಲ್ಲೆಯನ್ನು ನೀವು ಒಡೆದು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಬೇಕಂತ ತಿಳ್ಕೊಂಡು ನಾವು ಮಾಧ್ಯಮದ ಮುಖಾಂತರ ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಂಕರ್ ಅವಡ್ಖಾನ್, ಸುನಿಲ್ ತೇರ್ದಾಳಿ, ರುದ್ರಯ್ಯ ಹಿರೇಮಠ್, ಅಮೋಲ್ ನಾವಿ, ರಫೀಕ್ ಪಠಾಣ್, ರಮೇಶ್ ಡಂಗರ್ ಸೇರಿದಂತೆ ಅನೇಕ ಜಿಲ್ಲಾ ಹೋರಾಟಗಾರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.